ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವೆಲ್ಲ ಸೇರಿಕೊಂಡು ಪೆನ್ಗೊಂಡಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ದೇವರಾಣೆ ಅದು ಓಪನ್ ಇದೆಯೋ ಇಲ್ಲೋ ಅಂತ ನಮಗೂ ಇನ್ನೂ ಕ್ಲಾರಿಫಿಕೇಷನ್ ಇಲ್ಲ. ಸೊ ಯಾವುದಕ್ಕೂ ಹೋಗಿ ನೋಡೋಣ. ಇನ್ ಕೇಸ್ ಅಲ್ಲಿ ಏನಾರ ಕ್ಲೋಸ್ ಅಂತ ಏನಾರು ಅಂತಂದರೆ ಬೇಕಾದ್ರೆ ಆಮೇಲೆ ಯಾವ್ದಾರ ಡೆಸ್ಟಿನೇಷನ್ಸ್ ನೋಡೋಣ. ಬಟ್ ಎಷ್ಟು ಜನ ಬಂದಿದ್ದಾರೆ ಅನ್ನೋದನ್ನು ನೋಡ್ಕೊಂಬಿಡ್ರಿ. ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗಿದೆ ಬೈಕು. ನೋಡಿ, ಅಲ್ಲಿಂದ ಇದ್ದಾರೆ. ನಾನಿವತ್ತು ನನ್ನ ಕಾರಲ್ಲಿದ್ದೀನಿ, ಬೈಕಲ್ಲಿಲ್ಲ. ನಮಸ್ಕಾರ ಬ್ರೋ, ಆರಾಮ? ಓಕೆ. 120 kilometers, so we'll directly hit there, and when coming back we'll have a breakfast. So we'll be riding to another, I will gear up by another 10 minutes, so exactly by 6:30 we'll leave here. ಸೊ ಸ್ನೇಹಿತರೆ, ನೋಡ್ಬೋದು ನಮ್ಮ ಕಂಪ್ಲೀಟ್ ಬುಲ್ ಟಸ್ಕರ್ಸ್ ತಂಡ ರೆಡಿಯಾಗಿ ನಿಂತಿದೆ. ಏನು ಗುರು ಲೈನಪ್ ಇದು, ನಾನು ಊಹೆ ಮಾಡಿದ್ದಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಬಟ್ ಸೀರಿಯಸ್ಲಿ ಅಲ್ಟಿಮೇಟ್. ಇವತ್ತು ಇವರು ಜಾಯ್ನ್ ಆಗಿದ್ದಾರೆ. ಇಲ್ಲೊಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತ ನಿಲ್ಸಿದೀವಿ, ಬಟ್ ಬ್ರೇಕ್ಫಾಸ್ಟ್ ಇಲ್ಲ. ಸುಮ್ಮನೆ ಒಂದು ಟೀ ಕುಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ. ಏನಂತೀರಾ? ನಾವು ಹೇಳೋದಿಲ್ಲ. ಏನು ಸರ್? ಪಾಪ ಅವ್ನು ಸತ್ತೋಗ್ಬಿಡ್ತಾನೆ ಬಾಸ್, ಅವ್ನು ಕಾಲ್ ಮಾಡಬೇಡ್ರಿ ಪಾಪ ಅಂತೀರಾ? ಓಕೆ, ನೋಡಿ ಯಾವ ಥರ ಲೈನಪ್ ಮಾಡ್ಕೊಂಡೇವೆ ಅಂತ ತೋರಿಸಿ. Years later. Tell me what's the point if I lose myself? Spend a couple days with nobody else. ಪೆನ್ಗೊಂಡ ಫೋರ್ಟಿಗೆ ಸ್ವಾಗತ ಸುಸ್ವಾಗತ. ತನಕ ಯಾವುದು ಪೊಲೀಸ್ ಚೆಕಿಂಗ್ ಇಲ್ಲ, ಬಟ್ ಒಳಗಡೆ ನುಗ್ತಾ ಇದ್ದೀವಿ. ಎಸ್, the beauty in the stars above. The lost there hold up me, 'cause I'm a ಕ್ಲಾಸಿಕ್ ಪೆನ್ಗೊಂಡ. ಸಖತ್ತಾಗಿದೆ ನೋಡಿ ಸ್ನೇಹಿತರೆ, ಇದು ಯಬ 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 ಸಖತ್ತಾಗಿದೆ ಮಾತ್ರ. ಅಲ್ಟಿಮೇಟ್. ಸಖತ್ತಾಗಿದೆ ರೋಡ್ ಮಾತ್ರ. God knows I'm born this way. ಸ್ನೇಹಿತರೆ, ಈ ಪಾಯಿಂಟ್ ನೋಡಿ, ಅಲ್ಲಿ ಮೇಲೆ ಕಾಣಿಸ್ತಿದ್ಯಾ? ಅದಿದೆ ನೋಡಿ. ಸೊ ನೋಡಿ ಸ್ನೇಹಿತರೆ, ಪೆನ್ಗೊಂಡಾಗ ಬಂದಿದ್ದೀವಿ, ಟಾಪಲ್ಲಿದ್ದೀವಿ. ಕ್ಲೋಸ್ ಅಂತಾರಲ್ಲ, ಕ್ಲೋಸ್ ಏನಿಲ್ಲ ನೋಡಿ. ಸುಮಾರು ಜನ ಬಂದಿದ್ದಾರೆ ನೋಡಿ, ಸುಮಾರು ಜನ ರೈಡರ್ಸ್ ಎಲ್ಲ ಬಂದಿದ್ದಾರೆ. ಸೊ ಇಲ್ಲೊಂದು ಒಳ್ಳೆ ಸ್ಪಾಟ್ ಇದೆ, ಬನ್ನಿ ಇಲ್ಲಿ ಹೋಗ್ಬಿಟ್ಟು ವೀಡಿಯೋ ತಗೊಂಬರೋಣ. ಸೊ ನೋಡಿ ಸ್ನೇಹಿತರೆ, ನಮ್ಮ ಬಾಯ್ಸ್ ಎಲ್ಲ ಎಷ್ಟು ಸಣ್ಣಗೆ ಕಾಣಿಸ್ತಿದ್ದಾರೆ, ಒಳ್ಳೆ ಇರುವೆ ಬಂದಂಗೆ ಬರ್ತಾ ಇದ್ದಾರೆ. ಅಲ್ಲಿ ನೋಡಿ, ದಿಸ್ ಈಸ್ ಬುಲ್ ಟಸ್ಕರ್ಸ್ ಬೆಂಗಳೂರು. ಸೊ ಇದನ್ನ ಇವಾಗ ಇಲ್ಲಿ ಈ ಒಂದು ಜಾಗದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಸಗದಾಗಿರುತ್ತೆ. ಸೊ ವೆಯ್ಟ್ ಫಾರ್ ದ ಬೆಸ್ಟ್ ವ್ಯೂ ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲಿ 85 ರೈಡರ್ಸ್ ಇದ್ದಾರೆ. ಸೊ ಸ್ಟೇ ಟ್ಯೂನ್ಡ್. ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ಕ್ರೇಜಿ ಲವ್ಲಿ, ಒಳ್ಳೆ ಇರುವೆಗಳ ಥರ ಕಾಣ್ತಿದಾರಲ್ಲ ಗುರು ಇವರೆಲ್ಲ.
ಬ್ರೋ ಹೆಂಗಿತ್ತು? ಸೂಪರ್ ಆಗಿತ್ತು. ಯಾರು ಜಗಳ ಆಡ್ಬಿಡಿ, ಎಲ್ಲರಿಗೂ ಪ್ರಸಾದ ಸಿಗುತ್ತೆ. ಗಾಯ್ಸ್ ಹೇಗಿತ್ತು? ಸೂಪರ್. ಸೊ ಅಂತೂ ಇಂತೂ ಪೆನ್ಗೊಂಡ ಫೋರ್ಟಿಗೆ ಬಂದಿದ್ದೀವಿ. ಸುಮಾರು ಜನ ಕ್ಲೋಸ್ ಅಂತಿದ್ರು, ಅವ್ರಿಗೆ ಉತ್ತರ ಏನಂತೀರಾ ಸರ್? ಉತ್ತರ ಏನೂ ಇಲ್ಲ, ಇಲ್ಲೇ ಎಲ್ಲರಿಗೂ ಗೊತ್ತಾಗುತ್ತೆ ನಾವೆಲ್ಲಿದ್ದೀವಿ ಏನು ಅಂತ. ಅಷ್ಟೇ, ಒಂದು ರೌಂಡ್ ತೋರಿಸಿದ್ರೆ ಆಯ್ತು. ಅಷ್ಟೇ. ಎಲ್ಲೋಗಿದ್ಯಾ? ದರ್ಗಾ ಹೋಗಿದ್ರೆ ಅಲ್ಲಿ ಅಕ್ಷಯ್ ಅವನಿಗೆ ದೆವ್ವ ಮಾಡ್ಕೊಂಡಿತ್ತು ಅವನಿಗೆ. ಒಳ್ಳೆ ದರ್ಗಾ ಇದೆ, ಅಂತರ ಕಟ್ಟಿಸ್ಕೊಂಡು ಮುಂದೆ ಪೆನುಕೊಂಡ ಫೋಟೋ ಅಲ್ಲಿ ಒಂದು ಮಳ ಹೂವು ತಗೊಂಡು ಅವನಿಗೆ ದರ್ಗಾಗೆ ಕೊಟ್ಬಿಟ್ಟು ವಾಪಸ್ ಒಂದು ನಿಂಬೆ ನೋಡ್ದು. ಸರ್ ಇವನಿಗೆ ಏನ್ ಮಾಡಿದ್ರಿ ಸರ್? ಇವನಿಗೆ ಏನಾದ್ರು ತೆಗಿಸ್ಬೇಕಾಯ್ತು? ತುಂಬಾ ದೃಷ್ಟಿಯಾಗಿದೆ ಇತ್ತೀಚೆಗೆ. ರಾಕಿಂಗ್ ಸ್ಟಾರ್ ಬೇರೆ ಆಗ್ಯಾರೆ, ಡ್ಯಾನ್ಸಿಂಗ್ ಸ್ಟಾರ್ ಬೇರೆ ಆಗ್ಯಾರೆ. ಪೆಟ್ರೋಲ್ ಬಂಕ್ ಅಲ್ಲಿ ಅರಳಿದ ಕಮಲ ಪ್ರತಿಭೆ. ಏನಂತೀರಾ ಸರ್ ನಿಮ್ಮ ಅಭಿಪ್ರಾಯ? ಬೆಲೆ ಕೊಡಿ ಸರ್. ವೈರಲ್ ಮಾಡಿ ಕರಿಮಣಿ ಮಾಲೀಕ ಬದುಕೊಂಡ್ಲಿ. ಕರಿಮಣಿ ಮಾಲೀಕ ಯಾರೀಗ? ನಿಕ್ಕಿಲ್ಲ, ನಾನು ಹೋಗಿ ಬಂದು ನನ್ ಬುಡಕ್ಕೆ ಬಂತು. ನಿಕ್ಕಿಲ್ಲ ಕರಿಮಣಿ ಮಾಲೀಕ. ಈ ಆಡ್ದಲ್ಲವಿಲ್ಲ ನಿನಗೆ ಅಂತ ಹೇಳ್ ಮಾಡಿಸ್ದಂಗಿದೆ ಕಣ ಗಾಡಿ ಇದು. ಏನಂಗಂದ್ರೆ ಹಿಂಗಂದ್ರೆ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ವೇ. ಅಲ್ಲಾಡ್ಸು. ಟಾರ್ಮ್ಯಾಕ್ ರೋಡ್ ಮಾತ್ರ ಅಲ್ಲ, ಆಫ್ ರೋಡ್ ಕೂಡ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಸೊ ನೀವೇನಾದರೂ ಆಫ್ ರೋಡ್ ಮಾಡಬೇಕು ಅಂತಂದರೆ ಇದು ಒಂದು ಒಳ್ಳೆ ಅಡ್ಡ ಅಂತಲೇ ಹೇಳ್ಬೋದು. 2,000 years later. ಅಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಆದಷ್ಟು ಜನಕ್ಕೆ. ಸೊ ಹಾಗೂ ಪೆನ್ಗೊಂಡ ಫೋರ್ಟು ಓಪನ್ ಆಗಿದೆ, ಕ್ಲೋಸ್ ಮಾಡಿಲ್ಲ. ಸೊ ಯಾರು ಬೇಕಾದರೂ ಬರ್ಬೋದು. ಸೊ ಮುಂದಿನ ಒಂದು ಒಳ್ಳೆ ಬ್ಲಾಗ್ನೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿಗೆ ಸ್ಟೇ ಟ್ಯೂನ್. ಗುಡ್ ಬೈ.